ಮಾನ್ಯ ಉಪಮುಖ್ಯಮಂತ್ರಿಗಳ ಒಂದು ಹೇಳಿಕೆ ಅಂತ ಏನು ಹೇಳ್ತಾ ಇದ್ರೆ ಅದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಏನದು ನೋಡೋಣ. ಮುಂದೆ ತಮ್ಮ ನೇತೃತ್ವದ ಸರ್ಕಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಹೊಸ ಪರ್ವವನ್ನ ನಿರ್ಮಿಸೋಣ, ನಿಮ್ಮ ಆಶೀರ್ವಾದ ಸದಾ ಇರಲಿ, ನಮ್ಮ ಮೇಲೆ ವಿಶ್ವಾಸ ಇರಲಿ ಅನ್ನುವಂಥದ್ದು ಮಾತನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳಿರೋದು. ಮುಂದೆಯೂ ಕೂಡ ಈ ಸರ್ಕಾರ ನಡೆದುಕೊಂಡು ಹೋಗುತ್ತೆ. ಮಾರ್ಮಿಕವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಆಡಿರುವಂತಹ ಪ್ರತಿಯೊಂದು ಮಾತು ಕೂಡ ಈಗ ಚರ್ಚೆಗೆ ಎಡೆ ಮಾಡಿ ಕೊಡುವಂತ ಆಗ್ಬಿಟ್ಟಿದೆ. ನಮ್ಮ ಹುಟ್ಟು ನಮ್ಮ ಕೈಲಿಲ್ಲ, ಆದ್ರೆ ಗುರಿ ಮುಟ್ಟೋದು ಮಾತ್ರ ನಮ್ಮ ಕೈಯಲ್ಲಿದೆ. ಆ ಕೆಲಸ ಇವತ್ತು ನಮ್ಮ ಸರ್ಕಾರ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಕೊಟ್ಟಂತ ಅನೇಕ 142 ಭರವಸೆಗಳನ್ನು ಈಗಾಗಲೇ ಜನರಿಗೆ ಮುಟ್ಟಿಸಿದ್ದೇವೆ. ಕೊಟ್ಟ ಮಾತನ್ನು ನಾವು ಉಳಿಸ್ಕೊಂಡಿದ್ದೇವೆ. ಮುಂದಕ್ಕೂ ಕೂಡ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ. ಈ ರಾಜ್ಯದ ಜನತೆಯ ಕಲ್ಯಾಣವನ್ನು ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ನಿಮ್ಮ ಆತ್ಮವಿಶ್ವಾಸ ಇರಲಿ. ಮುಂದಿನ ದಿನದಲ್ಲಿ ಮತ್ತೆ ಈ ರಾಜ್ಯದಲ್ಲಿ ಒಂದು ಹೊಸ ರೂಪವನ್ನ, ಒಂದು ಶಕ್ತಿಯನ್ನು ತುಂಬಿಸಿ ಒಂದು ಬದಲಾವಣೆಯನ್ನ ಪರವನ್ನ ಮಾಡಲಿಕ್ಕೆ ನಾವೆಲ್ಲ ಸಜ್ಜಾಗೋಣ. ಇರುತ್ತೆ ಒಂದೊಂದು ಸಲ ಮುಂದೆ ಆಗಬೇಕಾಗಿರುವಂತ ಆಸ್ತಿಗಳಿರುತ್ತೆ. ಆ ಎಲ್ಲ ವಿಚಾರಗಳಲ್ಲೂ ಕೂಡ ಅವಾಗವಾಗ ಮಾತುಗಳು ಬರುತ್ತೆ. ಅದರಲ್ಲೂ ಕೂಡ ನೊಂದು ಬೆಂದು ಆದಂತಹ ಸಂದರ್ಭದಲ್ಲಿ ಅನೇಕರನ್ನ ನೋಡಬಹುದು. ಅವ್ರು ನೋವನ್ನು ಅನುಭವಿಸ್ತಾ ಇದ್ದಂಥ ಸಂದರ್ಭದಲ್ಲಿ ವಾಟ್ಸಪ್ ಸ್ಟೇಟಸ್ ಅನ್ನು ಹಾಕೊಳ್ತಾರೆ. ಈಗ ಡಿ.ಕೆ. ಶಿವಕುಮಾರ್ ಅವ್ರು ಸ್ಟೇಟಸ್ ಹಾಕೊಂಡ್ಬಿಟ್ರೆ ಎಲ್ಲರ ಹತ್ರ ನಂಬರ್ ಇರುತ್ತಾ? ಗೊತ್ತಾಗಲ್ಲ ಹಾಗೆ. ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡ್ತಾರೆ. ಕೆಲವು ಭಾಷಣಗಳ ಸಂದರ್ಭದಲ್ಲಿ ಕೆಲವು ಮಾರ್ಮಿಕವಾಗಿ ಕೆಲವು ಮಾತುಗಳನ್ನು ಆಡ್ತಾರೆ. ಅವುಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ರೀತಿಯಲ್ಲಿ ಆಗಬೇಕಾಗತ್ತೆ. ಈಗಂತೂ ಅವ್ರು ಏನೇ ಮಾತಾಡಿದ್ರು ಕೂಡ, ಮುಖ್ಯಮಂತ್ರಿ ಆಗಿರ್ಬೋದು ಉಪಮುಖ್ಯಮಂತ್ರಿ ಆಗಿರ್ಬೋದು, ಇಬ್ರು ಕೂಡ ವೇದಿಕೆಯ ಮೇಲೆ ಏನೇ ಮಾತಾಡಿದ್ರು ಕೂಡ ಅದು ಅನೇಕ ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿ ಕೊಡುತ್ತೆ.